ನಮ್ಮ ದುಡ್ಡಲ್ಲಿ ನಾವು ಶೋಕಿ ಮಾಡಬೇಕು, ಬೇರೆಯವ್ರ ದುಡ್ಡಲ್ಲಿ ಮಾಡಬಾರ್ದು. ಏನಂತೀರ ಗೈಸ್? ಇಷ್ಟಪ್ಪ ಐತೆ, ಅವು ಸತೈತ ಬದುಕಿಲ್ಲ ಗೊತ್ತಿಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್, ಅನದರ್ ವಿಡಿಯೋ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದಕ್ಕಿಂತ ಮುಂಚೆ ಅಪ್ಲೋಡ್ ಆಗಿರೋಕ್ಕಂಥ ವಿಡಿಯೋಗಳನ್ನ ನೋಡಿಕೊಂಡು ಆಮೇಲೆ ಈ ವಿಡಿಯೋಗೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಬರೀಬೇಡಿ. ಸೊ ನಿನ್ನೆ ನೈಟು ಎಲ್ಲ ಊಟ ಗೀಟ ಮಾಡಿಕೊಂಡು ರೂಮಲ್ಲಿ ಫುಲ್ಲು ಎಲ್ಲ ನಿದ್ದೆ ಮಾಡ್ಕೊಂಡು ಮಲಗಿದ್ದೆ 2 ಗಂಟೆ. ಇವಾಗ ಮತ್ತೆ ಬೆಳಗ್ಗೆ 6:30 7 ಗಂಟೆಗೆ ಏಳಿಸ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ 1 ಅವರ್ ಬೋಟಿಂಗ್ ನೋಡೋಕ್ಕೆ ಅಂತ ವ್ಯೂ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೆಂಗಿರುತ್ತೆ ಏನೇನಿರುತ್ತೆ ಅಂತ ಎಲ್ಲ ವಿಡಿಯೋ ಮಾಡಾಕ್ತೀನಿ. ಬನ್ನಿ ಹೋಗೋಣ. ನಮ್ಮ ಮಚ್ಚ ನೋಡಿ ಶೂ ತರೋಕ್ಕೆ ಓಡೋಯ್ತವನ್ನೇ. ನಮ್ಮದು ಹುಡುಗರದ್ದು ಏನು ಪ್ರಾಬ್ಲಮ್ಮು ಅಂದರೆ ಕ್ಲೀನಿಂಗ್ ಇಲ್ಲ, ನೀಟ್ನೆಸ್ ಇಲ್ಲ, ಏನಿಲ್ಲ. ನೋಡಿ ಇಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಬಿಚ್ಚೋದು ಹಾಕೋದು, ಬಿಚ್ಚೋದು ಹಾಕೋದು, ಬಿಚ್ಚೋದು ಹಾಕೋದು. ಈಗೆಲ್ಲ ಯಾರ್ಯಾರು ಬಿಟ್ಟು ಯಾರ್ಯಾರು ಬ್ಯಾಗಲ್ಲದು ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಸಿಕ್ತಾರೋ ಹಾಕೋತಾ ಇದ್ದೀವಿ, ಸಿಕ್ತಾರೋ ತುರುಕ್ತಾ ಇದ್ದೀವಿ. ಇದೇ ನಮ್ಮ ಹುಡುಗರ ಜೀವನ. ಇವಾಗ ಗೈಡ್ ಬಂದವ್ರೆ ಎಲ್ಲ ತಗೋ ಕರ್ಕೊಂಡು ಹೋಗೋಕ್ಕೆ. ಎಲ್ಲ ಫುಲ್ ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ರೆಡಿ ಆಗಿಬಿಟ್ಟವ್ರೆ. ಹರಿಯಾಣ ಅವ್ರು ಇವಾಗ ಅವಾಗಲೇ ಹೇಳಿದ್ದಾರೆ ಮತ್ತೆ ಪರಿಚಯ ಮಾಡಿಸಿದ್ದಾರೆ. ಗೈಡ್ ಮಾಡೋಕ್ಕೆ ಎಲ್ಲ ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳಿ ಅವ್ರಿಗೆ. ಹಾಂ ಬರ್ರಿ. ನೋಡಿ ಹಿಂಗೆ ಒಬ್ಬರು ರೆಡಿ ಆದರೆ ಒಬ್ಬರು ರೆಡಿ ಆಗಲ್ಲ. ಈ ಸಮಸ್ಯೆಗಳು ಒಂದು ನೋಡಿ ಅಲ್ಲಿ ನಮ್ಮವೆಲ್ಲ ಗಜ್ಜೆ ಕೆಲಸ ನೋಡಿ. ಪರಂಗೇಣ ಚಾಕಿಲ್ಲ, ಹಂಗೆ ಮುರ್ಕೊಳ್ಳೋದು, ಹಾಕಿ ತಿಂತಾ ಇರೋದು. ಒನ್ ಮೋರ್ ಅಂತ ಇರೋದು. ಏನಂತಿಲ್ಲ ಅಂತ ಇರಬೇಕು ಅಷ್ಟೇ. ಸಿಕ್ಕಿ ಶಿವ ಅಂತ ನಮ್ಮ ದೊಡ್ಡವ್ರು ಹೇಳ್ದಂಗೆ ನೋಡಿ ಬಂತು. ಆ ಕಮಲಿ ಮೇಲೆ ಎಲ್ಲ ಬಂದಾಯ್ತು ಬೀಚ್ ಹತ್ರಕ್ಕೆ. ಇಲ್ಲಿ ಫುಲ್ ಸಾಲಕ್ಕೆ ಬರೀ ಬೋಟ್ಗಳೇ ಇದಾವೆ. ಜಿಂಗ್ ಚಾಕ್ ಜಿಗ್ ಚಾಕ್, ಜಿಂಗ್ ಚಾಕ್ ಜಿಗ್ ಚಾಕ್. ಪ್ರಸಾದ್ ಭಾಯ್ ಬೈ ಶೂ ಕಟ್ಟೆ ಕಾಲಿ ಅವು ಜಿಗರ ಪೇ ಹೋ. ನಂಗೆ ಇಡ್ಸಕ್ಕಿಲ್ಲ ಜಿಗರ್ ಬೈ. ಅವು ಕಾಲು ಅಕ್ಕ ಬ್ರೋ, ಆ ಕಾರ್ ಕೀ ಹಂಗೆ ಓಪನ್ ಮಾಡಿ. ಚಪ್ಲಿ ಐತೆ ಬ್ರೋ, ಮುಂದೆ ಆಯ್ತಾ? ಇಲ್ಲ ಐತಂತ ಬಾ ಪೇ, ಇಲ್ಲ ಐತಂತ. ಇರಿ ಓಪನ್ ಮಾಡಿ, ಹಂಗೆ. ಆಯ್ತು ನೋಡು. ಚಲೋ ಹಂಗೆ ಚಲೋ. ಅಲ್ಲ ಅಲ್ಲಿ ಏನ್ ಬ್ರೋ, ಅದ್ಯಾವ್ದೋ ಬೋಟ್ ಕಾಣ್ದೇ ಇರೋ ತಕ ಹೋಗಿ ನಿಂತ್ಕೊಂಡ್ ಫೋಟೋ ತಕ್ಕತ್ತೀರಿ. ನಿಂತ್ಕೊಳ್ಳಿ. ಈಗ ಅದು ಎಷ್ಟು ನಿಂತ್ಕತ್ತೀರ, ತಗೊಳ್ರಿ ಫೋಟೋ. ಎಷ್ಟು ತಕ್ಕತ್ತೀರ ಯಾರು ಕೇಳಕತ್ತ ನಮ್ಮನ್ನ? ನೋಡಿ ಹಿಂಗೈತೆ. ಹಿಂಗ್ರು ಆಲ್ರೆಡಿ ಹಾಸನಕ್ಕೆ ಆಗ್ಬಿಟ್ರು. ನಮ್ಮ ಅರವಿಂದ್ ಅಣ್ಣ ಅವ್ರು ಡ್ರೈವರ್ ಜಾಕ್ ಹೋಗ್ಬಿಟ್ಟವ್ರೆ. ಬೋಟ್ ಈಗ ಹಾಕಿ ಹಚ್ಚದೆ ಟಗ. ಸೈಡಿ ಬರಲ್ಲ ಮಚ್ಚ. ಚಾಯ್ ಗರಂ ಚಾಯ್ ಮಜ್ಜಿಗೆ ನೋಡಿ. ನದಿ ಒಳಗಡೆ ಹೆಂಗೈತೆ ಆನ್ ಮಾಡಿರೋ ಬ್ರೋ ವಿಡಿಯೋದು. ಲಗ ಏ ಬರೋ ಇನ್ನ ಮುಂದಿದ್ಯಾ? ಇನ್ನು ನಾವೇನು ಬಂದೇ
ರೋದನೆಗಳು ನಮ್ದೆಲ್ಲ ಇಲ್ಲಿ ಸೆಲ್ಫಿ 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 ಸೆಲ್ಫಿ. ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ಮುಸ್ತಫಾ ಅವರು, ನಮ್ಮ ಮುಸ್ತಫಾ ಅವ್ರು ಇವರು. ಟ್ರಿಪ್ ಪ್ಲಾನ್ ದೇವಸ್ಥಾನ ಫುಲ್ ಫ್ರೆಶ್ ಅಪ್ ಆಗಿರ್ತಾವ. ಸ್ನಾನ ಮಾಡ್ಕೊಂಡು ಒಳ್ಳೆ ಹೋಗಿ ಇಡಗುಂಜಿ ಗಣಪತಿ ಕೈ ಮುಕ್ಕೊಂಡು ಸೀದಾ ಊಟ ಗೀಟ ಮಾಡ್ಕೊಂಡು ಮುರುಡೇಶ್ವರ ಓಪನ್. ಗಾಯ್ಸ್ ಇಲ್ಲೆಲ್ಲ ಮುಗೀತು, ರೂಮ್ ಖಾಲಿ ಮಾಡೋ ಟೈಮು. ಇವಾಗ ಶರಾವತಿ ಅದೊಂದು ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಎಲ್ಲ ಹುಡುಗರು ಈಗ ಮನೆ ಕಡೆಯಿಂದ ಜೂಟು ಮನೆಯಿಂದ ಖಾಲಿ ಮಾಡ್ಕೊಂಡು ಹೋಗೋಣ. ಹುಡುಗರೆಲ್ಲ ಏನ್ ಬೇಕಾಗಿರೋದು ಚಾರ್ಜಿಂಗ್ ಅವರು ತಿನ್ನೋ ಅದು ನಾನು ಮರ್ತಿಲ್ಲ ನೋಡಿ, ಎಲ್ಲರೂ ತಗೊಂಡು ಸಾಮಾನುಗಳು ತಗೊಂಡು ಹೋಗ್ತಾ ಇದಾರೆ. ಮ್ಯಾಂಗ್ರೋವ್ಸ್ ಬಂದಿದ್ದೀವಿ ನೋಡಿ. ವ್ಯೂ ಮಾತ್ರ ಮಸ್ತ್ ಆಗೈತೆ ಎಲ್ಲ ನೋಡಿ, ಸೂಪರ್ ಆಗಿದೆ. ಬೆಳಗ್ಗೆಯಿಂದ ಬರೀ ಫೋಟೋ ವಿಡಿಯೋ ಅದು ಇದು ಅಂತ ಮಾಡಿ ಸಾಕಾಗೋಗ್ಬಿಟ್ಟಿದೆ. ನೋಡಿ ಅರವಿಂದ್ ಅಣ್ಣವರು ನೋಡಿ, ಇಲ್ಲಿ ಇವರು ಫೋಟೋ, ಇವರು ಗ್ರಾಫರ್ ಮುಸ್ತಫಾ ಅವರು. ಫುಲ್ ಹಿಂಗಿದೆ. ಮಸ್ತ್ ಹಾಕಿ ಬ್ರೋ, ಹಾಕಂತ ಇರಬೇಕು. ಮಸ್ತಾಗೈತೆ. 1 ಅವರ್ಗೆ ಬಂದರೆ 3 ದಿವಸ 2 ದಿವಸ ಒಳ್ಳೆ ಟ್ರಿಪ್ ಹೊಡಿಬೋದು. ಒಳ್ಳೊಳ್ಳೆ ಲೊಕೇಶನ್ನು, ಬೋಟು, ವೀವ್ಸು ಎಲ್ಲ ಮಸ್ತಾಗಿದೆ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ಏನಿಲ್ಲ ಜೀವನದಲ್ಲಿ, ದುಡಿಬೇಕು, ಶ್ರಮ ಪಡಬೇಕು, ಎಂಜಾಯ್ ಮಾಡಬೇಕು. ಮಕ್ಳಿಗೆ ಮಾಡಿಡೋ ಅಂಥದ್ದು ಏನಿಲ್ಲ. ನಮ್ಮಂಗೆ ಅವರು ದುಡ್ಕೊಂಡು ತಿಂತಾರೆ, ಲೆಕ್ಕಾಚಾರಕ್ಕೆ ಬೆಳೆಸಿದ್ರೆ ಸಾಕು. ಏನಂತೀರ ಅಷ್ಟೇ. ದುಡಿಬೇಕು, ಒಟ್ಟಿನಲ್ಲಿ ದುಡ್ಕೊಂಡು ತಿನ್ನಬೇಕು. ನಮ್ಮ ದುಡ್ಡಲ್ಲಿ ನಾವು ಶೋಕಿ ಮಾಡಬೇಕು, ಬೇರೆಯವ್ರ ದುಡ್ಡಲ್ಲಿ ಮಾಡಬಾರ್ದು. ಏನಂತೀರ ನೋಡಿ. ಬೇಡಣ್ಣ, ನೀರು ಚೆನ್ನಾಗಿಲ್ಲ ಬ್ರೋ. ನೋಡಿ ಬೋಟಿಂಗು, ನಾವೇ ತಳ್ಕೊಂಡು ಹೋಗೋದು ಎಲ್ಲ ಮಾಡ್ಕೊಂಡು. ಲೊಕೇಶನ್ ಸೂಪರ್ ಆಗಿದೆ. ಬಾಯ್ಸ್ ಗ್ಯಾಂಗ್ ನೋಡಿ ಗಾಯ್ಸ್, ಇಷ್ಟಪ್ಪ ಐತೆ. ಅವು ಸತ್ತೈತೆ ಬದುಕಿಲ್ಲ ಗೊತ್ತಿಲ್ಲ, ಒಟ್ಟೊಂದು ಸರ್ರಾಗೈತಿ. ನೋಡಿದರೆ ಮೈ ಜುಮ ಅಂತೈತೆ. ಭಾರಿ ಕಷ್ಟ. ಬಟ್ ಇಲ್ಲಿ ವೆಕೇಶನ್ ಮಾತ್ರ ಅಲ್ಟಿಮೇಟ್ ಆಗೈತೆ ಬಾಯ್ಸ್. ನೋಡಿ ಮಸ್ತ್ ಆಗೈತೆ ವೆಕೇಶನ್. 5 ನಿಮಿಷ ಆಯ್ತು ನೋಡಿ, ಎಲ್ಲ ಮುಗೀತು. ರೌಂಡ್ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಮತ್ತೆ ಎಕೋ ಬೀಚಿಗೆ ಹೋಗೋಣ ಬನ್ನಿ. ಎಕೋ ಬೀಚಿಗೆ ಹೋಗ್ಬಿಟ್ಟು ಅಲ್ಲಿಂದ ಫಾಲ್ಸ್, ಆಮೇಲೆ ಮುರುಡೇಶ್ವರ. ಇನ್ನು ಬೆಜ್ಜನ್ ಐತೆ, ಮುಂದೆ ಹಂಗೆ ನೋಡೋಣ. ಐತೆ ವ್ಯೂಸು.
ಈ ಫಾಲ್ಸ್ ನಿಮಗೆ ನೋಡಿ ಫುಲ್ಲು ಗುಡ್ಡ ಎಲ್ಲ ಇದೆ. ಈ ಫಾಲ್ಸ್ ಬಂದು ಇದರಿಂದ 1 ಅವರದಿಂದ 10 ಕಿಲೋಮೀಟರ್ ಆಗುತ್ತೆ. ಮುರುಡೇಶ್ವರ ಬರೋ ರೂಟಲ್ಲಿ ಇರೋದು. ಸೊ ನಾವೀಗ ಬಂದಿದ್ದೀವಿ ಹುಡುಗರು. ಇದೆ ನಿಮಗೆ. ಇದು ಏನದು ಇಕೋ ಬೀಚ್ ಇದೆ. ಇಕೋ ಬೀಚಿಂದ 5 ಕಿಲೋಮೀಟರ್ ಆಗುತ್ತೆ. ಇದು ಇದೆ, ಮಸ್ತಾಗಿದೆ. ಬಂದ್ರಿ ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗಿ. ಮಸ್ತ್ ನೋಡಿ, ಫುಲ್ಲು ಗುಹೆ ಎಲ್ಲ ಸಕ್ಕತ್ತಾಗಿದೆ. ಮಸ್ತಾಗಿದೆ. ನೋಡಿ ಗಾಯ್ಸ್, ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮುಂಚೆ ಫಾಲ್ಸ್ ಹೇಳಿದ್ನಲ್ಲ, ಫಾಲ್ಸಿಂದ ಏನೊಂದು 4-5 ಕಿಲೋಮೀಟರ್ ಇರೋದಲ್ವ, ಅಲ್ಲಿಂದ 5 ಕಿಲೋಮೀಟ್ರು. ಇಷ್ಟದಲ್ಲೇ ಸೂಪರ್ ಆಗಿರ್ತಕ್ಕಂಥ ದೇವಸ್ಥಾನ ಅಂತ ಕೆಲವರು ಹೇಳೋರೆ. ಇವಾಗ ನಾವು ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾನು ಬಂದಿರೋದು. ರಿಯಲ್ ಮೂರ್ತಿ ಇರೋದು. ತುಂಬಾ ಚೆನ್ನಾಗಿದೆ. ರಿಯಲ್ ಗಣೇಶ ಮೂರ್ತಿ ಇರೋದು ಇಡಗುಂಜಿ ಗಣೇಶ ಟೆಂಪಲ್ ಅಂತ. ಇದು ತುಂಬಾ ಅದ್ಭುತವಾಗಿದೆ ಅಂತ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಇವಾಗ ಎಲ್ಲ ಫಾಲ್ಸ್ ಎಲ್ಲ ಆಡ್ಕೊಂಡು ಮಸ್ತಾಗಿ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಹುಡುಗರಲ್ಲಿ ಬರ್ತಾವ್ರೆ. ಸೊ ಇನ್ನೇ ಮುಂದೆ ನೋಡೋಣ, ಕಂಟಿನ್ಯೂ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಆ್ಯಕ್ಚುಲಿ ಮದುವೆ ಆಗದೆ ಇರೋರಿಗೆ ಇದು ಆಗುತ್ತಂತೆ. ನಮ್ಮ ಮಹೇಶ್ ಬ್ರೋಗೆ ಇನ್ನೂ ಒಂದು 25 ವರ್ಷ ಏನು ತೊಂದರೆ ಇಲ್ಲ ಅವ್ರಿಗಿನ್ನ. ಬಟ್ ಆದರೂ ಮದುವೆ ಅಂತ ಆಸೆ ಐತೆ. ಅದಕ್ಕೆ ಇಸ್ಕೊಂಡು ಏನೋ ಒಂದು ಬೇಡ್ಕಂತ ಮನೇಲೆಲ್ಲ ಫುಲ್ಲು ಪ್ರೆಷರ್ ಆಗ್ತವ್ರೆ. ಬಟ್ ಅವ್ರು ಇನ್ನೂ ಸ್ವಲ್ಪ ಆಗೋಣ ಅಂತ. ಬಟ್ ಆದ್ರೂ ಮನೆ ಪ್ರೆಷರ್ಗೋಸ್ಕರ ನೋಡಿ ಹುಡುಗರು ಮಸ್ತಾಗವ್ರೆ. ನೋಡಿ ಯಾರು ಇದ್ದರೆ ಒಂದು ಇದಾಕಿ DM ಹಾಕಿ ಅವ್ರಿಗೆ ಕಳಿಸ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ದೇವಸ್ಥಾನ. ಇದೇ ನೋಡಿ ದೇವಸ್ಥಾನ, ಇದೇ ದೇವಸ್ಥಾನ. ಬಟ್ ನಮಗೆ ಇಲ್ಲಿಂದ ಹೊರಗಡೆ ಈ ಥರ ಇದೆ. ಸದ್ಯಕ್ಕೆ ಫೋಟೋ ನಮ್ಮ ಮುಸ್ತಫಾ ಅವರು ಒಂದು ಫೋಟೋ ತೆಗಿತಾರಂತೆ, ತಗೊಂಡೋಗೋಣ. ದೇವಸ್ಥಾನ ಇದೆ. ಬಟ್ ಅದು ದೇವಸ್ಥಾನದ ಒಳಗಡೆ ಅದು ಫೋಟೋ ತೆಗೆದ್ಬಿಟ್ಟು ಗೊತ್ತೇ ನಿಮಗೆ ಅಲ್ಲ. ಬಟ್ ತುಂಬ ಚೆನ್ನಾಗಿದೆ, ಬನ್ನಿ ವಿಸಿಟ್ ಮಾಡಿ. ಅಂತೂ ಇಂತೂ ಲಾಸ್ಟ್ ಲೊಕೇಶನ್ನು ಮುರುಡೇಶ್ವರ. ಇಲ್ಲಿಂದ ಬೆಂಗಳೂರು ಲಾಸ್ಟ್ ಲೊಕೇಶನ್ನು. 3 ದಿವಸ ಫುಲ್ ಎಂಜಾಯ್ ಮಾಡಿ ಆಗಾಯಿತು. ಏನೋ ಮಾಡ್ತಾರೆ ನೋಡಿ ಎಲ್ಲ ಪಂಚೆ ಬಾಯ್ಸ್ ಆ್ಯಂಡ್ ಪಂಚೆ ಗಾಯ್ಸ್. ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಫೋಟೋ ತೆಗೆಯೋಕೆ ಕೊಡಲ್ಲ ಅನ್ಕೊಂತೀನಿ. ನೋಡೋಣ ಸದ್ಯಕ್ಕೆ ಇಲ್ಲಿದೆ, ಆಮೇಲೆ ಎಲ್ಲ ವೀಡಿಯೋ ಮಾಡ್ತೀನಿ. ಒಂದು ವಿಡಿಯೋ ಮಾಡಿ ಒಂದೇ ನಿಮಿಷ, ಒಂದು ವಿಡಿಯೋ ಮಾಡಿ. ಕರ್ಕೊಂಡು ಹೋಗೋ ಅಂತ ಹೇಳ್ದ ಅವಾಗ್ಲೇ. ಬಂದು ನಾವು ಈ ತರ ಮಾತಾಡ್ದ ಏನ್ ಮಾತಾಡಿದ್ರು ಅವರು? ನಾವ್ಯಾರು ಪ್ರಾಬ್ಲಮ್ ಮಾಡಿದೀವ? ಏನಾದ್ರು ಆಯ್ತಾ? ಯಾರು ಪ್ರಾಬ್ಲಮ್ ಆಯ್ತಾ? ಎಂತದ ಅವರು ಬಂದು ಏನು ಮಾತಾಡೋದವ್ರು? ವಿಡಿಯೋ ಮಾಡಿ, ಇಲ್ಲ ವಿಡಿಯೋ ಮಾಡಿ, ಇಲ್ಲ ಇಲ್ಲ ದಯವಿಟ್ಟು ನಾನು ಸೆಂಟ್ರಲ್ ಮಿನಿಸ್ಟರ್, ನಾನು ಇಲ್ಲ ಟ್ವಿಟರ್ ಮಾಡ್ತೀನಿ ನಾನು. ವಿಡಿಯೋ ಮಾಡೋದು, ವಿಡಿಯೋ ಮಾಡ್ರಪ್ಪ. ಎಂತದ ನೀವು ಇವಾಗ ಹಿಂದೆ ಏನು ವಿಡಿಯೋ ನೋಡಿದ್ರಿ, ಅದೇನು ಸಣ್ಣ ಒಂದು ಚಿಕ್ಕದಾಗ ಒಂದು ಜಗಳ ಆಗ್ತೈತೆ. ಅದಾಗಿದ್ದು ಬಂದು ಮುರುಡೇಶ್ವರದಿಂದ ವಾಪಸ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಭಟ್ಕಳ್ನಲ್ಲಿ ಊಟಕ್ಕೆ ಅಂತ ಗಾಡಿ ನಿಲ್ಲಿಸಿದ್ದು. ಅಲ್ಲಿ ಸಣ್ಣದೊಂದು ಜಗಳ ಮಾತುಕತೆ ಆಯಿತು. ಏನಕ್ಕಪ್ಪ ಆಗಿದೆ ಅಂದರೆ, ನಮ್ಮದು 2 ಕಾರ್ ಇದ್ದಿದ್ದು, ಒಂದು i20, ಇನ್ನೊಂದು ದೊಡ್ಡ ಕಾರು. i20 ನಾನು ಚಿಕ್ಕ ಕಾರ್ನ ನಾನು ಅಲ್ಲೇ ರೋಡಲ್ಲೇ ಸೈಡಲ್ಲೇ ಪಾರ್ಕ್ ಮಾಡಿದೆ, ಔಟಲ್ಲಿಂದ ಆಚೆ. ಅದು ದೊಡ್ಡ ಕಾರಲ್ಲ, ಸ್ವಲ್ಪ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಸೊ ಹಂಗಾಗಿ ಒಳಗಡಿಕೆ ನಮ್ಮ ಅಚ್ಚ ಒಳಗಡಿಕೆ ಅಂತ ಆ ಕಡೆ ಟರ್ನ್ ಮಾಡ್ಕೊಂಡು ತಗೊಂಡು ಒಳಗಡಿಕೆ ಅಂತ ಬಂದ. ಟರ್ನ್ ಮಾಡಬೇಕಾದ್ರೆ ಮಾಡ್ಕೊಂಡು ಬಂದಿದ್ದಾನೆ. ಇನ್ನೊಬ್ಬ ಯಾರು ಅಲ್ಲಿ ಲೋಕಲ್ ಅವ್ರು
ಏನು ನಿಧಾನಕ್ಕೆ ಬರೋಕ್ಕಾಗಲ್ವಾ ಅಲ್ಲಿ ಏನು ಟರ್ನ್ ಮಾಡಬೇಕಾದ್ರೆ ಕಲ್ಲುಗಿಲ್ಲು ಎಲ್ಲ ಗಾಡಿಗೆಲ್ಲ ಆರುತ್ತೆ ಹಂಗೆ ಹಿಂಗೆ ಅಂತ ಅಂದ. ನಾವು ಆಯಿತು ಓಕೆ ಏನೋ ಅಂದ್ಬಿಟ್ಟು ಸರಿ ಅಣ್ಣ ಆಯಿತು ಸಾರಿ ಅಂದ್ಕೊಂಡು ಸುಮ್ಮನೆ ಅದು. ಸಾರಿ ಅದು ಕೇಳಿದ ಮೇಲೂ ಮತ್ತೆ ಅವನು ಎಲ್ಲೆಲ್ಲಿಂದ ಬಂದುಬಿಡ್ತೀರಾ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ದ. ಕರ್ನಾಟಕದವ್ರು ನಾವು ಅಲ್ಲಿಯವ್ರು ನಾವು ನಮ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ದಾಗ ಹುಡುಗರುಗಳು ಬಿಡ್ತಾರ ಎಲ್ಲ ಫುಲ್ಲು ಜೋರಾಗಿ ಜಗಳ ಗಿಗ್ಲ ಆಗೋಯ್ತು. ಆಮೇಲೆ ಪೊಲೀಸವ್ರು ಬಂದು ಎಲ್ಲ ಬಿಟ್ಟು ಮತ್ತೆ ಮಾತಾಡಿ ಕಳಿಸಿದ್ರು. ಯಾರೇ ಆಗಲಿ ನಾವೇನು ಹೊರಗಡೆಯಿಂದ ಯಾವ ಪಾಕಿಸ್ತಾನದಿಂದ ಏನೂ ಬಂದಿಲ್ಲ, ನಾವು ಇಲ್ಲಿಯವರೇ ಕರ್ನಾಟಕದವ್ರೆ ಕನ್ನಡದವ್ರು. ನೋಡಿ ಅಲ್ಲಿರೋ ಲೋಕಲ್ ಜನಗಳು ನಮಗೆ ಸರಿಯಾಗಿ ಹಿಂಗೆ ಹೊರಗಡೆಯಿಂದ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ಎಲ್ಲ ಯಾರೇ ಈಗ ನಾವು ಬೆಂಗಳೂರಲ್ಲಿ ಬಂದಿದ್ದೀವಿ, ಹೊರಗಡೆಯಿಂದ ಎಷ್ಟೆಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾವ್ರೆ. ಎಲ್ಲರಿಗೂ ನಾವು ಏನು ರೆಸ್ಪೆಕ್ಟ್ ಅದನ್ನು ನಾವು ಕೊಡ್ತೀವಿ ತಾನೆ. ನಾವು ಇಲ್ಲಿಂದ ಅಲ್ಲಿಗೆ ಹೋದಾಗ ನಾವು ಕನ್ನಡದವರೇ ನಮಗೆ ಆ ಥರ ಇದು ಮಾಡಿದ್ರೆ ಯಾವ ಥರ ಅಲ್ಲ. ಸೊ ಆ ಥರ ಆಗಿ ಒಂದು ಚಿಕ್ಕದಾಗಿ ಒಂದು ಜಗಳ ಆಯಿತು. ಏನಾಗಿಲ್ಲ ಅಲ್ಲಿ, ಬರೀ ಮಾತುಕತೆ ಆಯ್ತು ಅಷ್ಟೇ. ಮಾತಾಡ್ಕೊಂಡು ಹಂಗೆ ವಾಪಸ್ ಅಲ್ಲಿಂದ ಬಂದು ಅಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ಊಟಕ್ಕೆ ನಿಲ್ಲಿಸಿದ್ದು ಊಟ ಮಾಡೋಕ್ಕೆ ಹೋಗಲಿಲ್ಲ. ಮುಂದಕ್ಕೆ ಅಲ್ಲಿಂದ ಭಟ್ಕಳಿಂದ ಸ್ವಲ್ಪ ದೂರ ಬಂದು ಅಲ್ಲಿ ಯಾವುದೋ ಒಂದು ಸ್ವಾತಿ ಹೋಟ್ಲ್ ಅಂತ ಇತ್ತು, ಅಲ್ಲಿ ಹೋಗಿ ಒಳ್ಳೆ ಮೀನು ಊಟ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದುಬಿಟ್ವಿ. ಇನ್ನು ಮುಂದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಜಗಳ ಆಯ್ತಲ್ಲ ಸ್ವಲ್ಪ, ಇನ್ನೆಲ್ಲ ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ರು, ಎಲ್ಲ ಡೈರೆಕ್ಟ್ ಇನ್ನು ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಜೈ ಕರ್ನಾಟಕ.